Hello my dear learners, welcome back to Learn Easily channel. Sonnet 57 by Edmund Spenser. Sweet warrior, when shall I have peace with you? Sonnet 57 ಎಡ್ಮಂಡ್ ಸ್ಪೆನ್ಸರ್ ರವರ ಅಮರೆಟ್ಟಿ ಕಲೆಕ್ಷನ್ಸ್ನಿಂದ ತೆಗೆದುಕೊಂಡಿರ್ತಕ್ಕಂತಹ ಒಂದು ಸಾನೆಟ್ ಆಗಿರುತ್ತೆ. ಇಲ್ಲಿ ಸ್ವೀಟ್ ವಾರಿಯರ್ ವೆನ್ ಶಾಲ್ ಐ ಹ್ಯಾವ್ ಪೀಸ್ ವಿತ್ ಯು, ಈ ಒಂದು ಸಾನೆಟ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಸಮರಿಯನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಎಡ್ಮಂಡ್ ಸ್ಪೆನ್ಸರ್ ರವರ ಈ ಒಂದು ಸಾನೆಟ್ 57ನ ಮೇನ್ ಥೀಮನ್ನು ಗಮನಿಸೋಣ. ಇಲ್ಲಿ ಈ ಒಂದು ಸಾನೆಟ್ನ ಥೀಮನ್ನು ನೋಡಿದಾಗ ಒಬ್ಬ ಪ್ರೇಮಿ ಸಂಘರ್ಷಕ್ಕೆ ಒಳಗಾಗ್ತಕ್ಕಂಥದ್ದು, ತನ್ನ ಪ್ರೇಯಸಿಗೆ ಶರಣಾಗತನಾಗ್ತಕ್ಕಂಥದ್ದು, ಅಂತಿಮವಾಗಿ ಸಿಗುವ ಪ್ರೀತಿಯ ಜಯದ ಸುತ್ತ ಈ ಒಂದು ಸಾನೆಟ್ನ ಥೀಮ್ ಇರುತ್ತೆ. ಇಲ್ಲಿ ಪ್ರೀತಿ ಅಂತಕ್ಕಂಥದ್ದು ಒಂದು ಯುದ್ಧ, ಲವ್ ಆಸ್ ಎ ವಾರ್. ಕವಿಯು ತನ್ನ ಪ್ರೇಯಸಿಯನ್ನ ಸ್ವೀಟ್ ವಾರಿಯರ್, ಸಿಹಿ ಯುದ್ಧಗಾರ್ತಿ ಅಂತ ಕರೀತಾ ಇದ್ದಾರೆ. ಪ್ರೀತಿಯನ್ನು ಒಂದು ಯುದ್ಧಕ್ಕೆ ಹೋಲಿಸಿದ್ದಾರೆ. ಪ್ರೇಯಸಿಯ ಕಣ್ಣಿನ ನೋಟಗಳು ಬಾಣಗಳಂತೆ ಕವಿಯ ಹೃದಯವನ್ನು ಚುಚ್ಚುತ್ತಿವೆ ಮತ್ತು ಅವಳ ನಿರಂತರ ತಿರಸ್ಕಾರವು ಒಂದು ದಾಳಿಯಂತೆ ಭಾಸವಾಗ್ತಾ ಇದೆ. ಪ್ರೇಮಿಯ ಅಸಹಾಯಕತೆ, ಪ್ರೇಯಸಿಯ ಒಂದು ಕಠಿಣತೆಯಿಂದ ಕವಿ ದಣಿದು ಹೋಗಿದ್ದಾನೆ ಮತ್ತು ಆ ನೋವನ್ನು ಇನ್ನು ಮುಂದೆ ಸಹಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರುವ ಪ್ರೇಮಿಯನ್ನು ನೋಯಿಸುವುದರಲ್ಲಿ ಯಾವುದೇ ಶೌರ್ಯವಿಲ್ಲ ಎಂಬುದು ಇಲ್ಲಿ ಕವಿಯ ವಾದ ಆಗಿರುತ್ತೆ. ಇಲ್ಲಿ ಒಂದು ದ ಹಂಟರ್ ಆ್ಯಂಡ್ ದ ಡೀರ್ ಒಂದು ಮೆಟಾಫರ್ ಆಗಿ ಬಳಸಿದ್ದಾರೆ. ಈ ಒಂದು ಸಾನೆಟ್ನಲ್ಲಿ ಸುಂದರವಾದ ಒಂದು ಬದಲಾವಣೆಯನ್ನು ಕವಿ ಹೇಳಿದ್ದಾರೆ. ಮೊದಲು ಬೇಟೆಗಾರನಂತೆ ಪ್ರೇಯಸಿಯನ್ನು ಬೆನ್ನಟ್ಟಿ ದಣಿದು ಕುಳಿತಾಗ ಅವಳೇ ಸ್ವತಃ ಶಾಂತವಾದ ಜಿಂಕೆಯಂತೆ ಅವನ ಬಳಿ ಬರ್ತಾಳೆ ಅಂತಕ್ಕಂಥದ್ದು. ಪ್ರೀತಿಯನ್ನು ಬಲವಂತದಿಂದ ಅಥವಾ ಬೆನ್ನಟ್ಟುವುದರಿಂದ ಪಡೆಯಲು ಸಾಧ್ಯವಿಲ್ಲ, ಬದಲಾಗಿ ಪ್ರೇಯಸಿಯು ತನ್ನ ಸ್ವಂತ ಇಚ್ಛೆಯಿಂದ ಬಂದಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ ಎಂಬುದು ಈ ಒಂದು ಪದ್ಯದ ಮೇನ್ ಥೀಮ್ ಆಗಿದೆ. ಇಲ್ಲಿ ಕವಿ ಎಡ್ಮಂಡ್ ಸ್ಪೆನ್ಸರ್ ಪ್ರೇಯಸಿಯನ್ನು ಬಲವಂತವಾಗಿ ಹಿಡಿಯದೆ ಅವಳ ಸಮ್ಮತಿಯಿಂದಲೇ ಆಕೆಯನ್ನು ಪಡೆಯುವಂತಹ ಒಂದು ಥೀಮಲ್ಲಿ ಈ ಒಂದು ಪೊಯಮ್ ಸಾನೆಟ್ 57 ಸ್ವೀಟ್ ವಾರಿಯರನ್ನು ಬರೆದಿರ್ತಾರೆ. ಇಲ್ಲಿ ಮೊದಲ ಸಾಲುಗಳಲ್ಲಿ ಎಡ್ಮಂಡ್ ಸ್ಪೆನ್ಸರ್ ಅವರು ಹೇಳ್ತಾ ಇದ್ದಾರೆ, ಸ್ವೀಟ್ ವಾರಿಯರ್ ವೆನ್ ಶಾಲ್ ಐ ಹ್ಯಾವ್ ಪೀಸ್ ವಿತ್ ಯು, ಹೈ ಟೈಮ್ ಇಟ್ ಈಸ್ ದಿಸ್ ವಾರ್ ನೌ ಎಂಡೆಡ್ ವರ್. ಇಲ್ಲಿ ಕವಿ ಸ್ಪೆನ್ಸರ್ ಅವರು ತನ್ನ ಪ್ರೇಯಸಿಯನ್ನು ಸ್ವೀಟ್ ವಾರಿಯರ್ ಅಂತ ಕರೀತಾ ನಿನ್ನೊಂದಿಗೆ ನನಗೆ ಯಾವಾಗ ಶಾಂತಿ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಪ್ರೀತಿಯ ಯುದ್ಧವು ಈಗ ಕೊನೆಗೊಳ್ಳುವ ಸಮಯ ಬಂದಿದೆ ಅಂತ ಅವರು ಭಾವಿಸ್ತಾ ಇದ್ದಾರೆ. ಇಲ್ಲಿ ಪ್ರೀತಿಯನ್ನು ಒಂದು ಯುದ್ಧಕ್ಕೆ ಹೋಲಿಸಿ ತನ್ನ ಪ್ರೇಯಸಿಯ ಒಂದು ಅಸಮ್ಮತಿ ಅಥವಾ ಅವಳ ಕಠಿಣ ಒಂದು ನಿಲುವಿಗೆ ಕವಿ ಒಂದು ಹೋರಾಟದಂತೆ, ಯುದ್ಧದಂತೆ ಅದನ್ನ ಭಾವಿಸಿಕೊಂಡಿದ್ದಾರೆ. ಈ ಮಾನಸಿಕ ಸಂಘರ್ಷ ನಿಂತು ಪ್ರೀತಿಯು ಒಂದು ಸಮಾಗಮವಾಗಲಿ ಎಂಬುದು ಇಲ್ಲಿ ಸ್ಪೆನ್ಸರ್ ಅವರ ಆಶಯ. ವಿಚ್ ಐ ನೋ ಲೆಂಗರ್ ಕ್ಯಾನ್ ಎಂಡ್ಯೂರ್ ಟು ಸೀವ್ ನೀ ಯುವರ್ ಇನ್ಸೆಸೆಂಟ್ ಬ್ಯಾಟ್ರಿ ಮೋರ್ ಟು ಬಿಯರ್. ನೋಡಿ ಹೇಳ್ತಾಳೆ, ಈ ಪ್ರೀತಿಗಾಗಿ ದೀರ್ಘಕಾಲ ಬೇಡುವುದನ್ನು ಮತ್ತು ಅವಳ ನಿರಂತರವಾದ ತಿರಸ್ಕಾರದ ದಾಳಿಯನ್ನು ಸಹಿಸಿಕೊಳ್ಳಲು ನನ್ನಿಂದ ಇನ್ನು ಸಾಧ್ಯವಿಲ್ಲ ಅಂತ ಸ್ಪೆನ್ಸರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರೇಯಸಿ ನಿರಂತರ ನಿರಾಕರಣೆ ಕವಿಯನ್ನು ತುಂಬ ಟಯರ್ಡನ್ನಾಗಿ ಮಾಡಿಬಿಟ್ಟಿದ್ದು, ತುಂಬ ದಣಿದಿದ್ದಾರೆ. ಅವಳ ತೀಕ್ಷ್ಣ ನೋಟ ಅಥವಾ ಅವಳ ಮಾತುಗಳು ಅವನ ಮೇಲೆ ಒಂದು ಆಕ್ರಮಣ ಮಾಡುತ್ತಾ ಇರುವಂತೆ ಆತನಿಗೆ ಅನ್ನಿಸ್ತಾ ಇದೆ. ನಂತರ ಹೇಳ್ತಾರೆ, ಸೋ ವೀಕ್ ಮೈ ಪವರ್ಸ್, ಸೋ ಸೋರ್ ಮೈ ವೂಂಡ್ಸ್ ಅಪಿಯರ್, ದಟ್ ವಂಡರ್ ಈಸ್ ಹೌ ಐ ಶುಡ್ ಲೈವ್ ಎ ಜಾಟ್. ಕವಿ ಶಕ್ತಿ ಕುಂದಿದೆ ಮತ್ತು ಪ್ರೀತಿಯ ಗಾಯಗಳು ಎಷ್ಟು ಆಳವಾಗಿದೆ ಎಂದರೆ ತಾನು ಇನ್ನು ಬದುಕಿರುವುದೇ ಒಂದು ಪವಾಡ ಎಂದು ಅವರು ಆಶ್ಚರ್ಯಪಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪ್ರೀತಿಯಲ್ಲಿನ ಒಂದು ವಿಫಲತೆ ಕವಿಯನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಜರ್ಜರಿತಗೊಳಿಸಿಬಿಟ್ಟಿದೆ. ಅವಳ ಮೇಲಿನ ವ್ಯಾಮೋಹ ಅವನಿಗೆ ತುಂಬ ನೋವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಹೇಳ್ತಾರೆ. ನಂತರ ಸೀಯಿಂಗ್ ಮೈ ಹಾರ್ಟ್ ಥ್ರೂ ಲಾಂಚ್ಡ್ ಎವ್ರಿವೇರ್ ವಿತ್ 1000 arrows ವಿಚ್ ಯುವರ್ ಈಸ್ ಹ್ಯಾವ್ ಶಾಟ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರೇಯಸಿಯ ಕಣ್ಣುಗಳು ಒಡೆದ 1000 ಬಾಣಗಳು
ಕವಿಯ ಹೃದಯವನ್ನು ಎಲ್ಲೆಡೆ ಚುಚ್ಚಿ ಗಾಯಗೊಳಿಸ್ತಾ ಇದೆ ಅಂತ ನೋಡಿ. ಸೀಯಿಂಗ್ ಮೈ ಹಾರ್ಟ್ ಥ್ರೂ ಲಾಂಚ್ಡ್ ಎವ್ರಿ ವೇರ್ ವಿತ್ 1000 ಆರೋಸ್ ವಿಚ್ ಯುವರ್ ಐಸ್ ಹ್ಯಾವ್ ಶಾಟ್. ನಿನ್ನ ಕಣ್ಣುಗಳಿಂದ ಬಿಟ್ಟಂತಹ ಸಾವಿರಾರು ಬಾಣಗಳು ನನ್ನ ಹೃದಯವನ್ನು ಚುಚ್ಚಿವೆ ಅಂತ. ಕವಿಯ ಪ್ರಕಾರ ಪ್ರೇಯಸಿಯ ಕಣ್ಣಿನ ನೋಟವೇ ಬಾಣಗಳಂತೆ. ಅವಳ ಒಂದೊಂದು ನೋಟವು ಅವನ ಹೃದಯದಲ್ಲಿ ಪ್ರೀತಿಯ ಮತ್ತು ವಿರಹದ ನೋವನ್ನು ಉಂಟು ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ಹೇಳ್ತಾರೆ. ಯೆಟ್ ಶೂಟ್ ಎ ಶಾರ್ಪ್ಲಿ ಸ್ಟಿಲ್ ಆ್ಯಂಡ್ ಸ್ಪೇರ್ ಮೀ ನಾಟ್ ಬಟ್ ಗ್ಲೋರಿ ಥಿಂಕ್ ಟು ಮೇಕ್ ದೀಸ್ ಕ್ರೂಯಲ್ ಸ್ಟೋರ್ಸ್. ನೋಡಿ ಮತ್ತೆ ಹೇಳ್ತಾರೆ, ಆದರೂ ಅವಳ ಇನ್ನೂ ತೀಕ್ಷ್ಣವಾಗಿ ಬಾಣಗಳನ್ನು ಬಿಡ್ತಾ ಇದ್ದಾಳೆ, ಮತ್ತು ಕರುಣೆಯನ್ನೇ ತೋರ್ತಾ ಇಲ್ಲ. ಆ ಕ್ರೂರ ಸಂಘರ್ಷವನ್ನು ಉಂಟು ಮಾಡುವುದರಲ್ಲಿ ಆಕೆ ತುಂಬ ಹೆಮ್ಮೆ ಪಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಪ್ರೇಯಸಿ ತನ್ನ ಸೌಂದರ್ಯ ಮತ್ತು ತನ್ನ ಸೌಂದರ್ಯದ ಪ್ರಭಾವದಿಂದ ಆ ಕವಿಯ ಮನಸ್ಸನ್ನು ನೋಯಿಸುವುದನ್ನು ಇನ್ನೂ ಮುಂದುವರಿಸ್ತಾ ಇದ್ದಾಳೆ. ಅವಳು ತನ್ನ ಅಧಿಕಾರ ಅಥವಾ ತನ್ನ ಈ ಒಂದು ಪ್ರಭಾವವನ್ನು ಆನಂದಿಸ್ತಾ ಇದ್ದಾಳೆ ಅಂತ ಇಲ್ಲಿ ಸ್ಪೆನ್ಸರ್ ಕವಿಯವರು ಒಂದು ದೂರನ್ನು ಹೇಳ್ತಾ ಇದ್ದಾರೆ. ಎ ಕ್ರೂಯಲ್ ಒನ್, ವಾಟ್ ಗ್ಲೋರಿ ಕ್ಯಾನ್ ಬಿ ಗಾಟ್ ಇನ್ ಸ್ಲೇಯಿಂಗ್ ಹಿಮ್ ದಟ್ ವುಡ್ ಲೈವ್ ಗ್ಲಾಡ್ಲಿ ಯುವರ್ಸ್. ಓ ಕ್ರೂರ ಪ್ರೇಯಸಿಯೇ, ನಿನ್ನವನಾಗಿಯೇ ಬದುಕಲು ಇಷ್ಟಪಡುವ ವ್ಯಕ್ತಿಯನ್ನು ಕೊಲ್ಲುವುದರಿಂದ ನಿನಗೆ ಯಾವ ಕೀರ್ತಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಶರಣಾದಂತಹ ಪ್ರೇಮಿಯನ್ನು ನೋಯಿಸುವುದು ಒಂದು ಶೌರ್ಯವಲ್ಲ, ಅದು ವೀರತ್ವವಲ್ಲ ಎಂಬುದು ಕವಿಯ ವಾದ. ತನ್ನನ್ನು ತಾನು ಅರ್ಪಿಸಿಕೊಂಡಿರುವವನ ಮೇಲೆ ಇಷ್ಟೊಂದು ಕಠಿಣತೆ ತೋರೋದು ಸರಿಯಲ್ಲ ಎಂಬ ಭಾವನೆಯನ್ನು ಕವಿ ಇಲ್ಲಿ ತನ್ನ ಪ್ರೇಯಸಿಗೆ ತಿಳಿಸ್ತಾ ಇದ್ದಾರೆ. ಇನ್ನು ಕೊನೆಯ 2 ಸಾಲುಗಳಿಗೆ ಬಂದಾಗ ಹೇಳ್ತಾರೆ, ಮೇಕ್ ಪೀಸ್ ದೇರ್ ಫೋರ್ ಆ್ಯಂಡ್ ಗ್ರಂಟ್ ಮೀ ಟೈಮ್ಲಿ ಗ್ರೇಸ್ ದಟ್ ಆಲ್ ಮೈ ವೂಂಡ್ಸ್ ವಿಲ್ ಹೀಲ್ ಇನ್ ಲಿಟಲ್ ಸ್ಪೇಸ್. ನೋಡಿ ಇಲ್ಲಿ ಹೇಳ್ತಾರೆ, ಆದ್ದರಿಂದ ಈಗಲಾದರೂ ನೀನು ಪೀಸ್ ಶಾಂತಿ ಮಾಡಿಕೋ, ಮತ್ತು ನನಗೆ ಕೃಪೆಯನ್ನು ತೋರು. ಗ್ರಾಂಟ್ ಮೀ ಟೈಮ್ಲಿ ಗ್ರೇಸ್, ನನಗೆ ಕೃಪೆಯನ್ನು ತೋರು, ಇದರಿಂದ ನನ್ನೆಲ್ಲ ಗಾಯಗಳು ಶೀಘ್ರವಾಗಿ ಗುಣವಾಗುತ್ತೆ. ಕವಿಯು ಅಂತಿಮವಾಗಿ ತನ್ನ ಪ್ರೇಯಸಿಯಲ್ಲಿ ರಾಜಿ ಮಾಡಿಕೊಳ್ಳಲು ಕೇಳ್ತಾ ಇದ್ದಾನೆ. ಅವಳು ಪ್ರೀತಿಯನ್ನು ಒಪ್ಪಿಕೊಂಡ್ರೆ ಮಾತ್ರ ಅವನ ಈ ಒಂದು ನೋವು, ವಿರಹದ ನೋವುಗಳು ಗುಣವಾಗಲು ಸಾಧ್ಯ ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಎಡ್ಮಂಡ್ ಸ್ಪೆನ್ಸರ್ ಅವರ ಈ ಒಂದು ಸಾನೆಟ್ 57 ಸ್ವೀಟ್ ವಾರಿಯರ್ ವೆನ್ ಶಾಲ್ ಐ ಹ್ಯಾವ್ ಪೀಸ್ ವಿತ್ ಯು ಪದ್ಯದ ಕನ್ನಡದ ಸಾರಾಂಶವನ್ನು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲ್ತಿದ್ದೀರಾ ಅಂತ ಭಾವಿಸ್ತೇನೆ. ಇದರ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.